ನಮ್ ಸುತ್ತಮುತ್ತಲು ನಮ್ಮನ್ನ ಬದುಕಲಿಕ್ಕೆ ಬಿಡೋಲ್ಲ. ಯಾರೋ ಒಬ್ಬ ಹುಟ್ಕೋತಾನೆ, ಎಲ್ಲಿಂದಲೂ ಹುಟ್ಕೋತಾನೆ, ಅವನು ನೆಮ್ಮದಿಯಾಗಿರಲು ನಮ್ಮನ್ನ ಬಿಡೋಲ್ಲ. ನಾವ್ ಏನ್ ಮಾಡಿದ್ರು ನಮ್ಮ ಎತ್ತರಕ್ಕಂತೂ ಬರ್ಲಿಕ್ಕೆ ಆಗೋಲ್ಲ. ನೆನ್ಪಿಡ್ಕೊಳ್ಳಿ, ನಿಮಗೆ ತುಂಬಾ ಶತ್ರುಗಳಿದ್ದಾರೆ ಅನ್ನತಕ್ಕಂಥದ್ದಾದರೆ ನೀವು ತುಂಬಾ ಬೆಳೆದಿದ್ದೀರಿ, ತುಂಬಾ ಎತ್ತರಕ್ಕೆ ಹೋಗಿದ್ದೀರಿ ಅಂತ ಅರ್ಥ. ಸಹಿಸ್ಲಿಕ್ಕೆ ಆಗ್ತಿಲ್ಲ ಅವನಿಗೆ ನಿಮ್ಮ ಬೆಳವಣಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಹಿ ವಿಲ್ ಟ್ರೈ ಟು ಡ್ಯಾಮೇಜ್ ಯು, ಹಿ ವಿಲ್ ಟ್ರೈ ಟು ಹರಾಸ್ ಯು. ಅವನು ಬಂದಿರೋದೇ ಅದಕ್ಕೆ. ಒಮ್ಮೆ ಒಂದು ಹದ್ದು ತನ್ನ ಪಾಡಿಗೆ ಹಾರಾಡ್ತಿದೆ. ಈ ಕಾಗೆ, ಕಾವು 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 ಅನ್ನೋ ಕಾಗೆ, ಬೇಟೆಗಾರ, ಅದ್ಭುತ ಬೇಟೆಗಾರ. ಆದ್ರೆ ಅದು ನೋಡಿ ಎಲ್ರ ಮೇಲೆ ಸುಮ್ಮನೆ ಬೇಟೆಗೂ ಹೋಗೋದಿಲ್ಲ. ಈ ಒಂದು ಕಾಗೆ ಒಮ್ಮೆ ಒಂದು ಹದ್ದು ಹಾರ್ತಿದೆ, ಜೋರಾಗಿ ಅರಿಸ್ತು, ಅದ್ರ ಪಕ್ಕದಲ್ಲಿ ಹೋಗ್ಬಿಟ್ಟು ಈ ಹದ್ದು ಅದ್ರ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ. ಬೊಗಳೋ ನಾಯಿಗೆ ನಾಗಲೋಕ ಹಾಳಾಗುತ್ತೆ, ನೀನ್ ಬೊಗಳ್ಕೊ ಹೋಗೋಳು, ಕಾವು 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 ಕಾಗೆ. ಕಾಗೆಗೆ ಒಂಥರ ಗರ್ವ, ನಾನ್ ಯಾರು ಗೊತ್ತಾ, ನನಗ್ ಸಾವಿಲ್ಲದ ಪಕ್ಷಿ. ಈ ಹದ್ದದ ಮೇಲೆ ಹಾರು ಕುತ್ಕೊಂಡು ಕಚ್ಚಲಿಕ್ಕೆ ಶುರು ಮಾಡ್ತೀನಿ. ಅದು ಭರ್ಜರಿ ಶಕ್ತಿ ಇರೋನು. ಇದಕ್ ತಲೆನೇ ಕೆಡ್ಸ್ಕೊಳ್ಳಿಲ್ಲ, ಉಲ್ಟಾ ಮಾಡ್ಕೊಂಡು ಯುದ್ಧ ಮಾಡಕ್ಕೂ ಹೋಗ್ಲಿಲ್ಲ, ಕಿರಿಸ್ತಿದ್ರೆ ಯುದ್ಧ ಮಾಡಕ್ಕೂ ಹೋಗ್ಲಿಲ್ಲ, ಅರಿಸ್ತಿದ್ರೆ ಯುದ್ಧ ಮಾಡ್ಲಿಕ್ಕೂ ಹೋಗ್ಲಿಲ್ಲ. ಏನೇನೋ ಮಾಡ್ತಾನೆ, ಮೇಲೆ ಕುತ್ಕೊಂಡು ಕಾವು 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 ಅಂತ ಸುಮ್ಮನೆ ಇದ್ದ. ಅವನೊಂದ್ ಕೆಲಸ ಮಾಡ್ದ, ಹಾಗೇ ಹಾರ್ಲಿಕ್ಕೆ ಮೇಲಕ್ಕೆ ಹೋದ. ಅವನ್ ಕಾಗಿಗೆ ಆ ಗರ್ವ, ಇವನ್ ನೋಡಿ ಇವನ್ ಸೈಲೆಂಟ್ ಆಗವನೆ, ಇವನು ಕಿವಿ ಹತ್ರ ಕಾವ್ ಕಾವ್ ಅಂತಾನೆ. ಆ ಹುಳ ಉಪ್ಪುಟೆಗಳು ಕೂತಿದೆ, ಅದನ್ನೆಲ್ಲ ಕುಕ್ಕಿ ಕೀಳುತ್ತೆ, ಅದಕ್ಕೂ ಗಾಯ ಮಾಡ್ತಾ. ಅದಕ್ಕಿಂತ ಗಾಯಗಳು ಎಷ್ಟೋ ಅದ್ಗೆ, ಇಂಥ ನೋವುಗಳು ಎಷ್ಟೋ, ಇಂಥ ಅವಮಾನಗಳೆಷ್ಟೋ, ಇಂಥ ಸಮಸ್ಯೆಗಳು ಎಷ್ಟೋ ನೋಡ್ಬಿಟ್ಟಿದ್ದಾನೆ. ಅಂತವನ ಮೇಲೆ ಕೊಕ್ಕೋ ಇವನು ಕಾಗೆ ಕುತ್ಕೊಂಡು ಕೊಕ್ಕೋ ಕಾ ಕಾ ಅಂತ ಕಚ್ತಿದ್ರೆ ಏನು ಮಾಡಲ್ಲ ಅವನು. ಈ ಜಸ್ಟ್ ಫ್ಲೈಸ್, ಹಾರ್ತಾ ಬರ್ತಾನೆ. ಕಾಗೆ ಅಮಲು, ಇವನ್ ಸುಮ್ನೆ ಅವನೇ, ಇವನ್ ಕೈಲಿ ಏನೂ ಆಗೋಲ್ಲ, ಇವನ್ ಬಿದ್ದೋಗ್ಬಿಡ್ತಾನೆ ಇವನು ನನ್ನ ದಾಳಿಗೆ ಅಂತ. ಇವನ್ ತಿರುಗಿಸ್ ಒಂದೇ ಒಂದು ಏಟು ಹೊಡೆದ ಅವ್ನು ಸತ್ತೋಗ್ಬಿಡ್ತಾನೆ, ಏನು ಮಾಡಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ರಣದಿಂದ ಕಲಿಬೇಕು ನಾವು. ಹಾರ್ತಾ ಹಾರ್ತಾ ಎತ್ತರಕ್ಕೆ ಹಾರ್ಲಿಕ್ಕೆ ಶುರು ಆಗುತ್ತೆ. ಅದಕ್ಕೆ ಅರ್ಥ ಆಗೋಷ್ಟರಲ್ಲಿ ಕಾಗೆಗೆ ಎಷ್ಟು ಎತ್ತರಕ್ಕೆ ಹಾರಿರುತ್ತೆ ಅಂದ್ರೆ, ಒಂದು ಸ್ಟೇಜ್ ಬರುತ್ತೆ, ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಇಲ್ಲ, ಬಟ್ ರಣದ್ದು ಉಸಿರಾಡಬಲ್ಲದು. ಅಷ್ಟು ಎತ್ತರಕ್ಕೆ ತಲೆ ಸುತ್ತಲಿಕ್ಕೆ ಶುರು ಆಗುತ್ತೆ ಕಾಗೆಗೆ. ನಿನ್ ಸವಾಸ ಬೇಡಪ್ಪ, ನಿನ್ನ ಜೊತೆ ಯುದ್ಧನೂ ಬೇಡಪ್ಪ, ನನ್ನ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಹದ್ದನ ಮೇಲಿಂದ ಜಿಗಿದು ತಪ್ಪಿಸ್ಕೊಂಡು ಕೆಳಗಡೆ ಬರುತ್ತೆ. ಅದ್ರ ಕಡೆ ತಿರುಗಿ ಕೂಡ ನೋಡಲ್ಲ, ಅದಿನ್ನೂ ಮೇಲಕ್ಕೆ ಹೋಗುತ್ತೆ. ಹೋಗಲ್ಲೋ ನೀನ್ ಅಂತವನ್ನ ಎಷ್ಟು ಜನ ನೋಡಿದ್ದೀನಿ ಅಂತ. ಅಷ್ಟೇ ಕಾಗೆ ಕೆಳಗಡೆ ಬಂದೋಯ್ತು. ನಮ್ಮ ಜೀವನದಲ್ಲಿ ಈ ತರ ಕುಕ್ಕಲಿಕ್ಕೆ, ಚುಚ್ಚಲಿಕ್ಕೆ, ಗಾಯ ಮಾಡ್ಲಿಕ್ಕೇನೆ ಅಂತ ಕಾಯ್ತಿರ್ತಾರೆ.